ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿಂಪಲ್ ಗ್ರಾಮರ್ ಜರ್ನಿ. ನೀವು ಮೊದಲನೇ ವಿಡಿಯೋದಲ್ಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಈ ವಿಡಿಯೋನಲ್ಲಿ ಇಂಗ್ಲಿಷ್ ಭಾಷೆಯ ಅಡಿಪಾಯವಾದ ಪಾರ್ಟ್ಸ್ ಆಫ್ ಸ್ಪೀಚನ್ನು ತಿಳಿಸುತ್ತೇನೆ. ಪಾರ್ಟ್ಸ್ ಆಫ್ ಸ್ಪೀಚ್ ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಪಾರ್ಟ್ಸ್ ಆಫ್ ದ ಸ್ಪೀಚ್ ಅಂದರೆ ಭಾಷೆಯ ವಿಭಾಗಗಳು ಅಥವಾ ಭಾಷೆಯ ವಿಧಗಳು. ಭಾಷೆಯ ವಿಧಗಳು ಯಾವ್ಯಾವುದು? ಪಾರ್ಟ್ಸ್ ಆಫ್ ಬಾಡಿ ಕೇಳಿವಿ. ಪಾರ್ಟ್ಸ್ ಆಫ್ ಬಾಡಿ ಅಂದರೆ ಶರೀರದ ಭಾಗಗಳು. ಅದೇ ಥರ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಭಾಷೆಯ ಭಾಗಗಳು. ಭಾಷೆಯ ಭಾಗಗಳೆಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಗ್ರೂಪ್ಸ್ ಆಫ್ ವರ್ಡ್ಸ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ ಇನ್ ದ ಸೆಂಟೆನ್ಸ್. Parts of speech are the groups of words based on the function in a sentence. Part speech helps us English write and read correctly. ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿತರೆ ಎಲ್ಲ ಗ್ರಾಮರ್ಸ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಮೂಲ. ಪಾರ್ಟ್ಸ್ ಆಫ್ ಸ್ಪೀಚ್ನ ಮೂಲವನ್ನು ನಾವು ಅರಿತರೆ ಇಂಗ್ಲೀಷ್ನ ಎಲ್ಲ ಮೂಲಗಳನ್ನು ನಾವು ಅರಿಯಬಹುದು. ಎವರಿ ಸ್ಮಾಲ್ ಸ್ಟೆಪ್ಸ್ ಇನ್ ಲರ್ನಿಂಗ್ ಲೀಡ್ ಟು ಬಿಗ್ ಸಕ್ಸಸ್. Parts of speech are the groups of words based on the function in the sentence. Parts of speech are the groups of words based on the function in a sentence. ವಾಕ್ಯದಲ್ಲಿನ ಪದಗಳು ಮಾಡುವ ಕೆಲಸದ ಆಧಾರದ ಮೇಲೆ ಅವುಗಳನ್ನು ವಿಭಾಗಿಸುವುದೇ ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ಎಕ್ಸಾಂಪಲ್ ನೋಡೋಣ. ರಿಯಾಲಿಟಿಗೆ ಒಂದು ಎಕ್ಸಾಂಪಲ್ ನೋಡೋಣ. ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾರೆ. ಉದಾಹರಣೆಗೆ ಡಾಕ್ಟರ್ ಚಿಕಿತ್ಸೆ ಕೊಡುತ್ತಾರೆ, ಟೀಚರ್ ಪಾಠ ಮಾಡುತ್ತಾರೆ, ಪೊಲೀಸ್ ರಕ್ಷಣೆ ಮಾಡುತ್ತಾರೆ. ಹೀಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿ ಒಂದು ಸೆಂಟೆನ್ಸ್ ಅಂದರೆ ಒಂದು ಸಮಾಜ. ಒಂದು ಸೆಂಟೆನ್ಸ್ನಲ್ಲಿ ಪ್ರತಿಯೊಂದು ಪದಗಳು ಮೀನ್ಸ್ ಪ್ರತಿಯೊಬ್ಬ ವ್ಯಕ್ತಿಗಳು, ಪ್ರತಿಯೊಂದು ಪದಗಳು ತಮ್ಮದೇ ಆದ ಕಾರ್ಯಗಳ ಮೇಲೆ ವಿಭಾಗಿಸುವುದನ್ನು, ಪ್ರತಿಯೊಂದು ವ್ಯಕ್ತಿ, ಟೀಚರ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಸೈನಿಕರಾಗಿರಲಿ, ಪೊಲೀಸ್ ಆಗಿರಲಿ, ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆದರೆ ಅವರು ಇರುವುದೆಲ್ಲಿ? ಸಮಾಜದಲ್ಲಿ. ಅದೇ ರೀತಿ ಒಂದು ಸೆಂಟೆನ್ಸ್ನಲ್ಲಿ ಇರುವ ಪದಗಳು ತಮ್ಮದೇ ಆದ ಕೆಲಸದ ಮೇಲೆ ವಿಭಾಗಿಸುವುದನ್ನೇ ಪಾರ್ಟ್ಸ್ ಆಫ್ ಸ್ಪೀಚ್ ಎನ್ನುವರು. ವಿ ಆರ್ ಡಿವೈಡೆಡ್ ಇಂಟು 8 ಗ್ರೂಪ್ಸ್ ಅಕಾರ್ಡಿಂಗ್ ಟು ದೇ ಡೂ ವರ್ಕ್ ಇನ್ ಸೆಂಟೆನ್ಸ್. ದೀಸ್ ಕಾಲ್ಡ್ ಆಸ್ ಪಾರ್ಟ್ಸ್ ಆಫ್ ಸ್ಪೀಚ್. ತಮ್ಮದೇ ಆದ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ 8 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಮಾಡುವ ಕೆಲಸದ ಆಧಾರದ ಮೇಲೆ 8 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಹಾಗಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ಯಾವು? ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಎಷ್ಟು? 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು. ಎಷ್ಟು ಅಂದರೆ 8. ಅವು ಯಾವ್ಯಾವು ಅಂದರೆ ಫಸ್ಟ್ ಒನ್ ಈಸ್ ನೌನ್, ನಾಮಪದ. ಸೆಕೆಂಡ್ ಒನ್ ಈಸ್ ಪ್ರನೌನ್, ಸರ್ವನಾಮ. ಥರ್ಡ್ ಒನ್ ಈಸ್ ವರ್ಬ್, ಕ್ರಿಯಾಪದ. ಫೋರ್ತ್ ಒನ್ ಈಸ್ ಆಡ್ಜೆಕ್ಟಿವ್, ಗುಣ ವಿಶೇಷಣ. ಫಿಫ್ತ್ ಒನ್ ಈಸ್ ಆಡ್ವರ್ಬ್, ಕ್ರಿಯಾ ವಿಶೇಷಣ. ಸಿಕ್ಸ್ತ್ ಒನ್ ಈಸ್ ಪ್ರಿಪೋಸಿಷನ್, ಸಂಬಂಧ ಸೂಚಕ. ಸೆವೆಂತ್ ಒನ್ ಈಸ್ ಕಂಜಕ್ಷನ್, ಸಂಯೋಜಕ ಪದ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಇಂಟರ್ಜೆಕ್ಷನ್, ಭಾವಸೂಚಕ, ನಾಟ್ ಅ ಇಂಜೆಕ್ಷನ್. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.